ಬಂದರೊಂದು ಆಗಿಬಿಟ್ರೆ ಭಾರತದ ಬಹುತೇಕ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಚೈನಾಕ್ಕೆ ಹೊಡೆದಾಗ ಕೂಡಲೇ ಇಲ್ಲಿ ಭಾರತದಲ್ಲಿ ಕೆಲವರಿಗೆ ಪೆಟ್ಟು ಬೀಳ್ತದೆ. ನಾವು ಹೊಡೆಯುವ ಚೈನಾಕ್ಕೆ, ನೋವಾಗೋದು ಭಾರತದ ಕೆಲವರು. ಭಾರತದ ಭದ್ರತೆಯ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಚೈನಾವನ್ನ ಸದಾ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಈ ಬಂದರು ನಮಗಿರುವ ಏಕೈಕ ಅವಕಾಶ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಂಥ ಒಂದು ವಿರೋಧ, ಒಳ ವಿರೋಧ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬಹಳಷ್ಟು ಜನ ನನ್ನ ಚಾನೆಲ್ನ ನೋಡುಗರು, ಹಿತೈಷಿಗಳು ರಾಹುಲ್ ಗಾಂಧಿಯ ಅಂಡಮಾನ್ ನಿಕೋಬಾರ್ ಕಾಡಿನ ತಿರುಗಾಟದ ಬಗ್ಗೆ, ಅಲ್ಲಿ ಮೋದಿ ಸರ್ಕಾರ ಹಮ್ಮಿಕೊಂಡಂತ ಒಂದು ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟಿನ ಬಗ್ಗೆ ಅವರು ಮಾತಾಡ್ತಾ ಇರುವಂಥ ರೀತಿಯ ಬಗ್ಗೆ, ಇದರ ಒಳಹೊಳಗೇನು, ನಿಜಕ್ಕೂ ಅಲ್ಲಿ ಬುಡಕಟ್ಟು ಜನಾಂಗವನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆಯೇ, ಅತ್ಯಂತ ಪುರಾತನ ಪರಿಸರ ಮತ್ತು ಸಂಸ್ಕೃತಿ ಅದರ ವಿನಾಶ ಆಗ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ರಲ್ಲಿ ಎಷ್ಟು ಸತ್ಯ ಇದೆ. ಇಲ್ಲಿ ಪಂಚರಾಜ್ಯ ಚುನಾವಣೆಯ ಏನು ಹಣಾಹಣಿ ನಡೀತಾ ಇದೆ ವೆಸ್ಟ್ ಬೆಂಗಾಲ್ದಲ್ಲಂತೂ ಬಹುಶಃ ಮಾಧ್ಯಮದವರು ಸರಿಯಾಗಿ ಕೂತು ನಿಮ್ಮೆದುರು ಎಲ್ಲವನ್ನೂ ತೆರೆದಿಡ್ತಾ ಹೋದರೆ 10 ನಿಮಿಷಕ್ಕೆ ಒಂದು ವಿಡಿಯೋ ಮಾಡುವಷ್ಟು ಸರಕುಗಳು, ರೋಚಕವಾದಂಥ ಮತ್ತು ಅತ್ಯಂತ ನಿಗೂಢವಾದ, ಬಹಳ ದೊಡ್ಡ, ಹಗಲೊಂದು ರಾತ್ರಿ ಒಂದು, ಮಧ್ಯದಲ್ಲಿ ಇನ್ನೊಂದು, ಈ ರೀತಿಯ ಬಹಳಷ್ಟು ವಿಷಯಗಳು ವೆಸ್ಟ್ ಬೆಂಗಾಲದಿಂದಲೇ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 4ನೇ ತಾರೀಕಿಗೆ ಈ ರಿಸಲ್ಟು ಭಾರತದ ಭವಿಷ್ಯದ ಒಟ್ಟು ಡೆಮೋಗ್ರಫಿಯನ್ನು ಮತ್ತು ಅದರ ಇಡೀಯದಾದಂಥ ಚಾರಿತ್ರಿಕವಾದಂಥ ಸ್ವರೂಪವನ್ನು ಬದಲಾಯಿಸಬಲ್ಲದು. ಅಂತ ಹೊತ್ತಲ್ಲಿ ಇಡೀ ಊರಿಗೆ ಬೆಂಕಿ ಬಿದ್ದಾಗ ಪಿಟೀಲು ಊದ್ತಾ ಇದ್ದಂತೆ ಆ ಥರ ಒಂದು ಪರಿಸ್ಥಿತಿ. ನಮ್ಮ ರಾಹುಲ್ ಗಾಂಧಿಯವರು ಸೀದಾ ಅಂಡಮಾನ್ ನಿಕೋಬಾರಕ್ಕೆ ಹೋಗಿದ್ದಾರೆ. ಅಲ್ಲಿ ಬುಡಕಟ್ಟು ಜನಾಂಗದ ಅದ್ಭುತವಾದಂಥ ಸಾಂಪ್ರದಾಯಿಕ ಸ್ವಾಗತವನ್ನು ಸ್ವೀಕರಿಸಿದ್ದಾರೆ. ಅವರೊಟ್ಟಿಗೆ ಸಂವಾದವನ್ನು ಮಾಡಿದ್ದಾರೆ. ಅಲ್ಲಿಯ ಕಾಡು ಮೇಡುಗಳಲ್ಲಿ ತಿರುಗಾಟ ಮಾಡಿದ್ದಾರೆ, ವಿಡಿಯೋವನ್ನು ಮಾಡಿದ್ದಾರೆ. ಆ ವಿಡಿಯೋವನ್ನು ಬಿಟ್ಟಿದ್ದಾರೆ. ಇಲ್ಲಿವರೆಗೆ ಮತ ಚೋರಿ, EVM ಚೋರಿ, ಈ ರೀತಿ ಆಪಾದನೆಯನ್ನ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರಿಗೆ ಹೋಗಿ ಪರಿಸರ ಚೋರಿ ಮಾಡ್ತಾ ಇದ್ದಾರೆ. ಮೋದಿ ಕೇಂದ್ರ ಸರ್ಕಾರ ಪರಿಸರ ಚೋರಿಯನ್ನು ಮಾಡ್ತಾ ಇದೆ, ಪರಿಸರ ಕಳ್ಳತನವನ್ನ ಮಾಡ್ತಾ ಇದೆ ಅನ್ನುವಂಥ ಆಪಾದನೆಯನ್ನ ಮಾಡಿದ್ದಾರೆ. ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಡುವಂಥ ಒಂದು ನೈತಿಕತೆಯೂ LOPಗೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಹೋರ್ಮೋಸ್ ಜಲಸಂಧಿ ಹೇಗೆ ಇರಾನಿಗೆ ಬಹಳ ಮುಖ್ಯವೋ, ಅದೇ ಮಲಕ್ಕಾ ಜಲಸಂಧಿ ಭಾರತಕ್ಕೆ ಅಷ್ಟೇ ಮಹತ್ವದಲ್ವೇ? ಈ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ಮಧ್ಯೆ ಗ್ರೇಟರ್ ನಿಕೋಬಾರ್ ಯೋಜನೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಅದರ ಬಹುಮುಖತ್ವವನ್ನ ಗಮನಿಸಿದರೆ ಆ ಒಂದು ಬಂದರು ಭಾರತಕ್ಕೆ ಎಂಥ ಒಂದು ಭದ್ರ ಭವಿಷ್ಯವನ್ನ, ಒಂದು ನೇವಿಯ ಇತಿಹಾಸದಲ್ಲಿ ಒಂದು ಹೊಸ ನೆಲೆಯನ್ನ, ಸಿವಿಲ್ ಮತ್ತು ನೇವಿ, ಅದರ ಜೊತೆಗೆ ನಮ್ಮ ಇಡೀಯದಾದಂಥ ಹಡಗುಗಳ ಸಾಗಾಟ, ನಾವು ಈಗಾಗಲೇ ಕೊಲಂಬೋ ಮತ್ತು ಸಿಂಗಾಪುರವನ್ನು ಅವಲಂಬಿಸಿದ ರೀತಿ, ವರ್ಷಕ್ಕೆ ಸಾವಿರ ಲಕ್ಷ ಕೋಟಿಗಳನ್ನ ನಾವು ಅವರಿಗೆ ತೆರ್ತಾ ಇರುವಂತ ರೀತಿ, ಈ ಒಂದು ಬಂದರಿನಿಂದ ಭಾರತ ಮತ್ತು ಚೈನಾದ ಒಂದು ಸಂಬಂಧ ಅಥವಾ ಹಳಸುವಿಕೆ ಅಥವಾ ಪೈಪೋಟಿ ಅಥವಾ ಒಂದು ಭವಿಷ್ಯದಲ್ಲಿ ಯಾವ ಕ್ಷಣದಲ್ಲೂ ಒದಗಬಹುದಾದಂಥ ಭಾರತ ಚೈನಾದ ಏನು ವಿಕ್ಷಿಪ್ತತೆ ಇದೆ, ಅಂಥದಕ್ಕೆ ಚೈನಾದ ಕುತ್ತಿಗೆ ಹಿಡಿಯುವಂಥ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ರಾಹುಲ್ ಗಾಂಧಿ ಯಾಕೆ ವಿರೋಧಿಸ್ತಾ ಇದ್ದಾರೆ? ಇದರ ಹಿಂದಿರುವಂಥ ಮನೋಧರ್ಮ ಏನು, ಷಡ್ಯಂತ್ರ ಏನು? ಅಥವಾ 2008ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ದೆಹಲಿಯಲ್ಲೇ ಕೂತಿದ್ರು ಕೂಡ ತಾಯಿ ಮಗ ವಿಶೇಷವಾದಂಥ ಚೈನಾದ ಆಹ್ವಾನದ ಮೇರೆಗೆ ಹೋಗಿ MOUಗೆ ಒಂದು ಸೈನ್ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೂ ಅಥವಾ ಇದಕ್ಕೂ ಏನಾದರೂ ಸಂಬಂಧ ಇದೆಯೇ? ಸೋನಿಯಾ ಗಾಂಧಿ ಅವರು ಗಂಗಾರಾಮ್ ಆಸ್ಪತ್ರೆಯಲ್ಲಿ
ಫೇಸ್ ಮೇಕರ್ ಹಾಕೊಂಡು ಕೂಡ ಶ್ವಾಸೋಚ್ಛ್ವಾಸದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಕೂಡ ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್‌ಪ್ರೆಸ್ ಇಂಥದ್ರಲ್ಲಿ ಅರ್ಧರ್ಧ ಪುಟವನ್ನ ಲೇಖನವನ್ನ ಬರೆದು ಅಂಡಮಾನ್ ನಿಕೋಬಾರ್ ಪರಿಸರ ನಾಶ, ಸಾಂಪ್ರದಾಯಿಕವಾದಂತ ಒಂದು ನಾಗರಿಕತೆಯ ನಾಶ, ಬುಡಕಟ್ಟು ಜನಾಂಗದ ನಾಶ, ವಿನಾಶಕಾಲ, ಆದ್ರಿಂದಲೇ ಈ ಪ್ರಾಜೆಕ್ಟ್ ಅನ್ನ ತರಲಾಗ್ತಾ ಇದೆ ಕೇಂದ್ರ ಸರ್ಕಾರ. ಈ ರೀತಿಯ ಮಾತನಾಡುವುದಕ್ಕೂ ವಿದೇಶದ ಮಾಧ್ಯಮಗಳು ಸೋನಿಯಾ ಗಾಂಧಿ ಅವರ ಮಾತನ್ನೇ ರಿಪೀಟ್ ಮಾಡುವುದಕ್ಕೂ ಅದರ ಹಿಂದೆ ಇರುವ ಡೀಪ್ ಸ್ಟೇಟಿನ ಒಟ್ಟು ಕಬಂಧ ಬಾಹುವಿಗೂ ಏನಾದರೂ ಅಂತರ ಸಂಬಂಧ ಇದೆಯೇ? ಇದರ ಬಗ್ಗೆ ನೀವು ಮಾತಾಡಬೇಕು ಅಂತ ಬಹಳಷ್ಟು ಜನನ್ನ ನೋಡುಗರು, ಹಿತೈಷಿಗಳು, ನನ್ನ ಚಾನೆಲ್ನ ಪ್ರೀತಿಸುವವರು ನಿರಂತರವಾಗಿ ನನಗೆ ಹೇಳ್ತಾ ಇದ್ರು. ಆದರೆ ಪಶ್ಚಿಮ ಬಂಗಾಳದ ಒಟ್ಟು ರಾಜಕೀಯದ ಆ ಬಣ್ಣ ಬಣ್ಣದ ಕ್ಷಣ ಕ್ಷಣದ ಎಲ್ಲ ಒಂದು ಬದಲಾವಣೆಗಳು, ವಿಷಯಗಳು ನನ್ನನ್ನು ಹೆಚ್ಚು ಆಕರ್ಷಿಸ್ತಾ ಇದ್ದವು. ಮತ್ತು ವೆಸ್ಟ್ ಬೆಂಗಾಲದ ನೆಲದಲ್ಲಿ ಬರಬಹುದಾದಂತ ಒಂದು ಕ್ರಾಂತಿಕಾರಕವಾದಂತ ರಿಸಲ್ಟ್ ಏನಿದೆ, ಅಥವಾ ಬಿಜೆಪಿಯ ಕಮಲ ಅರಳುವಿಕೆ ಏನಿದೆ, ಅದು ಭಾರತದ ಭವಿಷ್ಯದ ಇಡೀ ರೂಪ ಮತ್ತು ಸ್ವರೂಪವನ್ನ ಬದಲಾಯಿಸಬಲ್ಲದು ಅನ್ನುವಂಥ ಕಾರಣಕ್ಕಾಗಿ ಅದರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೆ. ಬಟ್ ಕಾಡನ್ನ ನಾಶ ಆಗತ್ತೆ, ಜನಾಂಗೀಯ ನಾಶ ಇತ್ಯಾದಿ ಇತ್ಯಾದಿ ಮಾತಾಡುವಂತ ಈ ತಾಯಿ ಮಗನ ಮಾತಿನ ಹಿಂದೆ ಒಂದು ದೊಡ್ಡದಾದಂಥ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದೆ ಅನ್ನೋದನ್ನ ಬಹಳ ನೇರವಾಗಿ ಆಪಾದಿಸಬೇಕಾಗತ್ತೆ. ಯಾಕೆಂತಂದ್ರೆ ಅದರ ಒಳಗಡೆ ಇರುವ ವಿಚಾರ ಆಗಿದೆ. ಗ್ರೇಟರ್ ನಿಕೋಬಾರ್ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ 80,000 ಕೋಟಿ ವೆಚ್ಚದ ಒಂದು ಬೃಹತ್ ಮಹತ್ವಾಕಾಂಕ್ಷಿ ಯೋಜನೆ ಭಾರತಕ್ಕೆ ಯಾವ ರೀತಿಯಲ್ಲಿ ಅದು ಮುಖ್ಯ ಅನ್ನೋದನ್ನು ನೀವು ಗಮನಿಸಿದಾಗ, ಮತ್ತೆ ಆ ಪ್ರಾಜೆಕ್ಟಿಗೆ ಯಾವ್ಯಾವ ಪ್ರಿಕಾಷನರಿ ಮೆಜರ್ಸ್ ಅನ್ನ ನಮ್ಮ ದೇಶದ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದನ್ನು ಗಮನಿಸಿದರೆ, ಮಲಕ್ಕಾ ಜಲಸಂಧಿಯನ್ನ ಭಾರತ ಅತ್ಯಂತ ವ್ಯವಸ್ಥಿತವಾಗಿ ಬಳಸ್ಕೊಂಡಾಗ 78 ವರ್ಷದಲ್ಲಿ ನಾವು ಅದರ ಬಗ್ಗೆ ನಿಷ್ಕಾಳಜಿ ಮಾಡಿದೆವು. ಯಾಕೆಂತಂದ್ರೆ ಆ ನಿಷ್ಕಾಳಜಿಯ ಹಿಂದೆ ಬೇರೆ ದೇಶಗಳ ಒತ್ತಡ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ನಮ್ಮ ಆಯಕಟ್ಟಿನ ಜಾಗವನ್ನು ಬಿಟ್ಟುಕೊಟ್ಟದ್ದು, ನಮ್ಮ ಆಯಕಟ್ಟಿನ ಜಾಗವನ್ನು ನಿರ್ಲಕ್ಷಿಸಿದ್ದು, ನಮ್ಮ ಆಯಕಟ್ಟಿನ ಜಾಗದ ಮೇಲೆ ಯಾವ್ಯಾವುದೋ ದೇಶಗಳ ಕಣ್ಣಿದ್ದಾಗ ಅವರೆಲ್ಲರಿಗೂ ಅದನ್ನ ಬಹಳ ಏನ್ ಹೇಳಬೇಕು, ಯಾವ ಶಬ್ದ ಬಳಸಿದ್ರು ಅತಿ ಆಗತ್ತೆ. ಅಂದ್ರೆ ನಮ್ಮ ದೇಶ ಹಾಳಾಗೋದ್ರೂ ಚಿಂತೆ ಇಲ್ಲ, ನಮ್ಮ ದೇಶ ಕೊಳ್ಳೆ ಹೊಡೆದ್ರೂ ಚಿಂತೆ ಇಲ್ಲ, ಭವಿಷ್ಯದಲ್ಲಿ ನಮ್ಮ ದೇಶಕ್ಕೆ ಯಾವುದೇ ಆಪತ್ತು ವಿಪತ್ತು ಸಂದಿಗ್ಧತೆ ಪ್ರಾಪ್ತವಾದ್ರೂ ಚಿಂತೆ ಇಲ್ಲ, ನಮ್ಮ ಸ್ವಾರ್ಥ, ನಮ್ಮ ರಾಜಕೀಯ, ನಮ್ಮ ಅಧಿಕಾರ, ಅದರ ಶಾಶ್ವತೀಕರಣಕ್ಕೆ ನಾವು ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಜೋಡಿಸ್ತೇವೆ ಅನ್ನುವಂಥ ಮನೋಧರ್ಮವೇ ಈ 78 ವರ್ಷದಲ್ಲಿ ಭಾರತದಲ್ಲಿ ಕೆಲಸ ಮಾಡಿತ್ತು. ಮೋದಿಯವರು 15 ವರ್ಷ ಅಂತಲ್ಲ, ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನರ್ಮದಾ ಯೋಜನೆಗೆ ಎಂತೆಂಥ ವಿರೋಧ ಬಂತು. ಆದರೆ ಇವತ್ತು ನರ್ಮದಾ ಯೋಜನೆ ಫುಲ್ಫಿಲ್ ಆಗದ್ರಿಂದ ಅದರಿಂದ ಆಗುವ ಲಾಭ ಏನು, ಅಲ್ಲಿಂದ ಆಗುವಂಥ ಇಡೀದಾದಂಥ ಅದನ್ನು ಅವಲಂಬಿಸಿದ ಲಕ್ಷ 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 ಹಳ್ಳಿಗಳಿಗೆ ಜನಜೀವನಕ್ಕೆ ಅದರಿಂದ ಆಗ್ತಾ ಇರುವಂಥ ಒಂದು ಸುಖಾನುಭವ ಏನು ಅನ್ನೋದು ಇವತ್ತು ಅರ್ಥ ಆಗ್ತಾ ಇದೆ. ಅಭಿವೃದ್ಧಿ ಅಂತಂದಾಗ ಒಂದಿಷ್ಟು ಹಾನಿಯೂ ಆಗತ್ತೆ, ಆದರೆ ಆ ಹಾನಿಯನ್ನು ಸರಿಪಡಿಸಲಿಕ್ಕೆ ಪರ್ಯಾಯ ಮಾರ್ಗವೂ ಇದೆ. ಅದನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ಬಳಸ್ಕೊಳ್ತದೆ ಸಮರ್ಥವಾಗಿ ಅನ್ನೋದರ ಮೇಲೆ ನಾವು ಇಂಥ ಪ್ರಾಜೆಕ್ಟ್ಗಳನ್ನು ಯೋಚನೆ ಮಾಡಬೇಕಾಗತ್ತೆ. 10 ಊರು ಒಳ್ಳೇದಾಗತ್ತೆ ಅಂತ ಆದರೆ 1 ಊರನ್ನು ಕಳ್ಕೋಬೇಕಾಗತ್ತೆ ಅನ್ನೋದು ಬಹಳ ದೊಡ್ಡ ಒಂದು ಏನು ಸಿದ್ಧಾಂತ. ಹಾಗಾಗಿ ಈ ಗ್ರೇಟರ್ ನಿಕೋಬಾರ್ ಯೋಜನೆಯಿಂದ ಆಗುವ ಅನಾಹುತದ ಬಗ್ಗೆ ಈಗ ಬಹಳ ದೊಡ್ಡಾಗಿ ದನಿ ಎತ್ತುತ್ತಾ ಇರುವಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅವರ ಇರಾದೆ ಏನು, ಅದರಲ್ಲಿ ಎಷ್ಟು ಹುರುಳಿದೆ, ಮತ್ತು ಈ ಯೋಜನೆ ಭಾರತಕ್ಕೆ ಯಾಕೆ ಅನಿವಾರ್ಯ, ಇಂಥ ಒಂದು ಯೋಜನೆಯಿಂದ ಭಾರತಕ್ಕೆ ಆಗುವಂಥ ಒಟ್ಟು ಲಾಭ ಎಂತಹದ್ದು ಅನ್ನೋದನ್ನು ನಿಮ್ಮೆದುರು ವಿವರವಾಗಿ ಇಡಲಿಕ್ಕೆ ಹೊರಟಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಭಾರತದ ಆಗ್ನೇಯ ಭಾಗಕ್ಕೆ ಬರುವಂತ ಈ ನಿಕೋಬಾರ್ ದ್ವೀಪ ಏನಿದೆ, ಇದಕ್ಕೆ ಈಗ ರಾಹುಲ್ ಗಾಂಧಿ ಭೇಟಿ ಕೊಟ್ಟದ್ದು, ಅದರ ಜೊತೆಗೆ ಅಲ್ಲಿಯೇ ಅವರು ವಿಡಿಯೋ ಮಾಡಿದ್ದು, ಅಲ್ಲಿಯ ಪ್ರಕೃತಿ ಮತ್ತು ಪುರಾತನ ಮರ ಸಂಸ್ಕೃತಿ, ಸಸ್ಯ ಸಂಸ್ಕೃತಿ, ಜನಾಂಗ, ಬುಡಕಟ್ಟು ಜನಾಂಗ, ಅವರ ಸಂಪ್ರದಾಯ, ಅವರ ಬದುಕು, ಇವೆಲ್ಲವೂ
ನಾಶ ಆಗತ್ತೆ ಅಂತ ಏಕ ಗಂಟಿನಲ್ಲಿ ಭಾರತ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದೆಲ್ಲವೂ ಅದಾನಿಗೆ ಒಂದು ಬಿಟ್ಟುಕೊಡುವ ಯೋಜನೆ ಅನ್ನುವಲ್ಲಿಗೆ ಅವರ ಕ್ಲೈಮ್ಯಾಕ್ಸು ಮುಗೀತದೆ. ಅದಕ್ಕೆ ತಲೆ ಇರುವುದಿಲ್ಲ, ಬುಡ ಇರುವುದಿಲ್ಲ, ಮಧ್ಯವಂತೂ ಇಲ್ಲವೇ ಇಲ್ಲ. ಯೋಚನೆಯ ದ್ರವ್ಯ ಕಾಣೆ ಭಾರತಕ್ಕೇನಾಗತ್ತೆ, ಭಾರತದ ಭವಿಷ್ಯಕ್ಕೇನಾಗತ್ತೆ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ಕೆಲವರಿಗೆ ವಿದೇಶಿ ಶಕ್ತಿಗಳಿಗೆ ಏನಾದರೂ ತೊಂದರೆ ಆಗತ್ತೋ, ಇದರಿಂದ ಚೈನಾಕ್ಕೆ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಅನ್ನುವಂಥದ್ದೇ ಹೆಚ್ಚು ಚಿಂತೆ ಅನ್ನೋದು ಇದರ ಹಿಂದಿರುವಂಥ ಬಹಳ ಮುಖ್ಯವಾದ ಕಾಳಜಿ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಿಕೋಬಾರ್ ದ್ವೀಪ ಈಗ ನಮ್ಮಲ್ಲಿ ಸ್ಟ್ರೇಟ್ ಆಫ್ ಮಲಕ್ಕಾ ಹಾರ್ಮೋಸ್ ಜಲಸಂಧಿಯನ್ನ ಇಟ್ಟುಕೊಂಡು ಇವತ್ತು ಇರಾನು ಎಂಥ ಒಂದು ವಿಶ್ವಕ್ಕೆ ಸಂದಿಗ್ಧತೆಯನ್ನು ತರ್ತಾ ಇದೆ. ವಿಶ್ವದ ಒಟ್ಟು ತೈಲ ವ್ಯವಹಾರ ಇದೇ ಹಾರ್ಮೋನ್ಸ್ ಜಲಸಂಧಿಯಿಂದ 80%ಕ್ಕೂ ಹೆಚ್ಚು ನಡೀತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಇರಾನ್, ಅಮೆರಿಕ, ಇಸ್ರೇಲಿನ ಯುದ್ಧದ ಒಟ್ಟು ನಾಭಿ ಸಂಬಂಧ ಯಾವುದು ಅಂತಂದ್ರೆ ಇದೇ ಹಾರ್ಮೋನ್. ಹಾಗಾಗಿ ಈ ಹಾರ್ಮೋಸ್ ಜಲಸಂಧಿ ಎಷ್ಟು ಪ್ರಾಮುಖ್ಯವಾದದ್ದು ಅಂತ ಇವತ್ತು ಜಗತ್ತಿಗೆ ಅರಿವಾಗಿದೆ. ಅಂಥದ್ದೇ ಒಂದು ಜಲಸಂಧಿಯನ್ನ ನೈಸರ್ಗಿಕವಾಗಿ ಭಾರತ ಹೊಂದಿದೆ, ಅದೇ ಮಲಕ್ಕಾ. ಈ ಮಲಕ್ಕಾ ಜಲಸಂಧಿಯಿಂದ ಸ್ವಲ್ಪವೇ ದೂರದಲ್ಲಿರುವಂಥ ನಿಕೋಬಾರ್ ಐಲ್ಯಾಂಡ್ ಮತ್ತು ಅಂಡಮಾನ್ ಈ ದ್ವೀಪ ಸಮೂಹದಲ್ಲಿ ಪ್ರಾಜೆಕ್ಟ್ ನಿಕೋಬಾರ್ ಅನ್ನೋದನ್ನ ಭಾರತ ಸರ್ಕಾರ ಅತ್ಯಂತ ಮಹತ್ವಾಕಾಂಕ್ಷಿ ಒಂದು ಯೋಜನೆಯಾಗಿ 80,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಅದಕ್ಕೆ ಅದರದೇ ಆದಂಥ ಒಂದು ಸಾರ್ವಕಾಲಿಕವಾದಂಥ ಉದ್ದೇಶ ಇದೆ. ಭಾರತಕ್ಕೆ ಅದರಿಂದ 100 ಪಟ್ಟು ಲಾಭ ಇದೆ. ರಕ್ಷಣೆ, ಇಂಧನ ಸಾಗಾಟ, ಹಡಗುಗಳ ವ್ಯವಹಾರ, ಆಮೇಲೆ ನಮ್ಮ ನೇವಿ ಭದ್ರತಾ ವ್ಯವಸ್ಥೆಯಲ್ಲಿ ಮತ್ತು ಮೂರೂ ನಮ್ಮ ಸೇನೆಯನ್ನ ಏಕೀಕೃತಗೊಳಿಸುವಂಥ ಒಂದು ನೆಲೆಯಾಗಿ ಡೊಮೆಸ್ಟಿಕ್ಕು ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೂಡ ಬರುವಂಥದ್ದು. ಹೀಗೆ ಅದರ ಒಟ್ಟು ವಿಸ್ತಾರವೇ ಅದನ್ನು ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಒಂದು ಪ್ರಾಜೆಕ್ಟ್ ಏನಾದರೂ ಕಾರ್ಯರೂಪಕ್ಕೆ ಬಂತು ಅಂತ ಆದರೆ ನೇರವಾಗಿ ಭಾರತ ಚೈನಾದ ಕುತ್ತಿಗೆ ಹಿಡಿಲಿಕ್ಕೆ ಸಾಧ್ಯ ಆಗತ್ತೆ. ಇದು ಇದರ ಮತಿತಾರ್ಥ. ಮತ್ತೆ ಭಾರತ ಸ್ವಾವಲಂಬಿ ಆಗತ್ತೆ. ನಮ್ಮ ಯಾವ ಹಡಗುಗೂ ಕೂಡ ಬೇರೆ ಈಗ ಕೊಲಂಬೋ ಇರ್ಬೋದು, ಸಿಂಗಪುರ್ ಇರ್ಬೋದು, ಆ ಯಾವ ಬಂದರನ್ನು ಅವಲಂಬಿಸಬೇಕಾದಂತ ಅಗತ್ಯ ಇಲ್ಲ. ಬಹುಮುಖಿ ಲಾಭವನ್ನ ಭಾರತಕ್ಕೆ ತಂದುಕೊಡುವಂತ ಒಂದು ಅದ್ಭುತವಾದಂಥ ಪ್ರಾಜೆಕ್ಟ್. ಅದರಿಂದ ಆಗುವಂಥ ಪರಿಣಾಮ ಏನಿದೆ, ಅಲ್ಲಿಯ ಪರಿಸರದ ಮೇಲಿರ್ಬೋದು, ಅಲ್ಲಿಯ ಜನಾಂಗದ ಮೇಲಿರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಅದಕ್ಕೆಲ್ಲ ವ್ಯವಸ್ಥೆಯನ್ನ ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡಿದೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಈಗ ತಾಯಿ ಮಗ ಇಷ್ಟೆಲ್ಲ ಹೇಳ್ತಾರಲ್ಲ, ಅಲ್ಲಿ ಪರಿಸರ ನಾಶ ಆಯಿತು, ಅಲ್ಲಿಯ ಜನಾಂಗದ ಮೇಲೆ ನಾಶ ಆಗುತ್ತೆ, ಅಲ್ಲಿಯ ಎಕೋಸಿಸ್ಟಮ್ ಮೇಲೆ ಒತ್ತಡ ಹೇರುತ್ತೆ, ಇವೆಲ್ಲ ಹೇಳ್ತಾರಲ್ಲ, ಎಕಲಾಜಿಕಲ್ ಚೋರಿ. ಹಾಗಾದರೆ ಹಿಂದೆ ಚಂಡಮಾರುತ ಬಂದಾಗ, ಸುನಾಮಿ ಬಂದಾಗ ಯಾಕೆ ಮಾತಾಡಿಲ್ಲ ಇವರು? ಬುಡಕಟ್ಟು ಜನಾಂಗ ಹೇಳ ಹೆಸರಿಲ್ದೇನೆ ನಾಶವಾಗಿ ಹೋಯ್ತಲ್ಲ. ಪರಿಸರದ ಎಷ್ಟೋ ಸಣ್ಣ ಸಣ್ಣ ನಡುಗುಡ್ಡೆಗಳು, ಐಲ್ಯಾಂಡ್ಗಳು ಸಂಪೂರ್ಣ ನಿರ್ನಾಮ ಆಗಿ ಹೋದ್ವಲ್ಲ. ಒಂದು ಸಂಸ್ಕೃತಿಯೇ ನಾಶ ಆಗಿ ಹೋಯ್ತಲ್ಲ ಅಲ್ಲಿ. ಅದರ ಮೇಲಿಗೆ ಇವ್ರ ಕಾಲದಲ್ಲೇ ಕಾಣುತ್ತೆ. ಅದು ಪಾಸ್ಕೋ ಸ್ಟೀಲ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಬರಲಿಕ್ಕೆ ಹೊರಟಿತ್ತು, ಅದರ ಬಗ್ಗೆ ಯಾರೂ ಮಾತಾಡಿಲ್ಲ. ಈಗ ಯಾಕೆ ಮಾತಾಡ್ತೀರಿ? ಈ ಎಲ್ಲ ಪ್ರಶ್ನೆಗಳನ್ನು ಕೂಲಂಕಷವಾಗಿ ಎತ್ಕೊಳ್ಳುವ ಮೊದಲು ಈ ಪ್ರಾಜೆಕ್ಟ್ ಏನು, ಇಲ್ಲಿ ಏನು ಆಗ್ತಾ ಇದೆ, ಏನಾಗಬೇಕು, ಆಗುವ ಸಮಸ್ಯೆಗಳೇನು, ರಾಹು ಮಾತಾಡೋದ್ರಲ್ಲಿ ಏನಾದರೂ ಹುರುಳಿದೆಯೇ, ಇವೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದದ್ದು ಅಗತ್ಯ ಇದೆ. ರಾಹುಲ್ ಹೇಳ್ತಾರೆ ನಿಕೋಬಾರ್ ಪರಿಸರ ಚೋರಿ, ರಾಹುಲ್ ಹೇಳ್ತಾರೆ ಹಾರ್ಮೋಸ್ ಮತ್ತು ಮಲಕ್ಕಾ ಜಲಸಂಧಿಗೂ ಇಲ್ಲಿಗೂ ಯಾವುದೇ ರೀತಿಯ ಒಂದು ಕಂಪ್ಯಾರಿಸನ್ ಮಾಡಬೇಡಿ ಅಂತಾರೆ. ಅವರಿಗೆ ಜಲಸಂಧಿ ಮುಖ್ಯ ಅಲ್ಲ. ಹಾರ್ಮೋಸ್ ಯಾವ ರೀತಿ ಇವತ್ತು ಇರಾನ್ಗೆ ಲಾಭವನ್ನು ತಂದು ಕೊಡ್ತಾ ಇದೆ, ಭಾರತದ ಭದ್ರತೆ ಮತ್ತು ಭಾರತದ ಒಟ್ಟು ವ್ಯವಹಾರಕ್ಕೆ ಮಲಕ್ಕಾ ಅದೇ ರೀತಿಯ ಲಾಭವನ್ನು ತಂದು ಕೊಡ್ತದೆ. ಆದ್ರೆ ಅದರ ಬಗ್ಗೆ ಮಾತಾಡೋದಿಲ್ಲ ಅವರು. ಪತ್ರಕರ್ತರು ಕೇಳಿದ್ರೆ ಅದರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಈ ಪ್ರಾಜೆಕ್ಟಿಗೂ ರಾಹುಲ್ ಗಾಂಧಿಗೂ ಸೋನಿಯಾ ಗಾಂಧಿಗೂ ಪರ್ಯಾಯವಾಗಿ ಚೈನಾಕ್ಕೂ ಇರುವ ಸಂಬಂಧ ಏನು ಅನ್ನೋದನ್ನ ನಾವು ಹುಡುಕಬೇಕಾಗಿದೆ. ಪ್ರಾಜೆಕ್ಟ್ ನಿಕೋಬಾರ್ ಯಾಕೆ ರಾಹುಲ್ ಗಾಂಧಿಗೆ ಅಪತ್ಯ ಆಗ್ತಾ ಇದೆ? ಹಾಗಾದರೆ ಪ್ರಾಜೆಕ್ಟ್ ನಿಕೋಬಾರ್ ಅಂದ್ರೆ ಏನು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಿಂದ 22 ನಾಟಿಕಲ್ ಮೈಲು ದೂರದಲ್ಲಿ ಈ ಮಲಕ್ಕಾ ಜಲಸಂಧಿ ಇದೆ. 160 ಕಿಲೋಮೀಟರ್ ದೂರ. ಈ ಜಲಸಂಧಿಯನ್ನ ಕಂಟ್ರೋಲ್ ಮಾಡುವಂಥ
ಎಲ್ಲ ಅವಕಾಶ ಸಾಧ್ಯತೆ ಭಾರತಕ್ಕಿದೆ. ಈ ಜಲಸಂಧಿ ನಮಗೆ ಯಾಕೆ ಮುಖ್ಯ ಅಂತಂದ್ರೆ, ಬಹುತೇಕವಾಗಿ ಚೈನಾದ ಇಂಧನ ತುಂಬಿದ ಹಡಗು ಮತ್ತು ಕನ್ಸೈನ್ಮೆಂಟು 80%ಕ್ಕೂ ಹೆಚ್ಚು ಇದೇ ಜಲಸಂಧಿಯ ಮೂಲಕವೇ ವರ್ಷವಿಡೀ ಪ್ರಯಾಣವನ್ನು ಮಾಡಬೇಕು. ನಾವಿಲ್ಲಿ ಗ್ರೇಟರ್ ನಿಕೋಬಾರ್ ಯೋಜನೆಯನ್ನ ಬಂದರನ್ನ ತಂದ್ರೆ ಈ ಮಲಕ್ಕಾ ಜಲಸಂಧಿಗೆ ಗೇಟ್ವೇ ಆಫ್ ಮಲಕ್ಕಾ, ಈ ನಮ್ಮ ಬಂದರು ಮಲಕ್ಕಾ ಜಲಸಂಧಿಯ ಒಂದು ಗೇಟ್ವೇ ಆಗತ್ತೆ. ಆವಾಗ ಇಡೀ ಮಲಕ್ಕಾ ಜಲಸಂಧಿ ಭಾರತದ ಹಿಡಿತಕ್ಕೆ, ಕಬ್ಜಕ್ಕೆ ಬರುತ್ತೆ. ಈ ಜಲಸಂಧಿಯಲ್ಲಿ 160 ಕಿಲೋಮೀಟರ್ ದೂರದಲ್ಲಿ ಇಂಥ ಒಂದು ವಿಶ್ವದ ಬೃಹತ್ತಾದಂಥ ಒಂದು ಬಂದರ ನಿರ್ಮಾಣಕ್ಕೆ ಭಾರತ ಹೊರಟಿರುವುದೇ ಇಡೀಯದಾಗಿ ಚಳಿ ನಡಕ ನೆಲ ನಡುಗುವ ಪರಿಸ್ಥಿತಿ ಚೈನಾಕ್ಕೆ ಬಂದಿದೆ. ಚೈನಾಕ್ಕೆ ಬಂದಂಥ ಈ ನಡುಕ ನಮ್ಮಲ್ಲಿಯ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಟ್ರಾನ್ಸ್ಫರ್ ಆಯಿತು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಹಾಗಾಗಿ ಮಲಕ್ಕಾ ಜಲಸಂಧಿಯಿಂದ 160 ಕಿಲೋಮೀಟರ್ ದೂರದಲ್ಲಿ ಗೆಲಕಿಯಾ ಪೋರ್ಟ್ ಅನ್ನುವಂತ ಈ ಒಂದು ಪೋರ್ಟ್ ಏನ್ ನಿರ್ಮಾಣ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್, ಇದು ಭಾರತಕ್ಕೆ ಒದಗಿರುವಂತ ನೈಸರ್ಗಿಕವಾದಂತ ಒಂದು ಪೋರ್ಟ್ ಇದು. ಈ ಪೋರ್ಟ್ 2021ರ ನೀತಿ ಆಯೋಗದಲ್ಲಿ ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಅಂತಲೇನೆ ಸಂಪುಟದ ಒಪ್ಪಿಗೆಯನ್ನು ಪಡ್ಕೊಂಡಿದೆ. ಈ ಗೆಲಕಿಯಾ ನಿಕೋಬಾರ್ ಹತ್ತಿರ ಭಾರತ ನಿರ್ಮಿಸಲು ಹೊರಟಂತ ಈ ಅಂತಾರಾಷ್ಟ್ರೀಯ ಬಂದರು ಕೊಲಂಬಿಯಾ, ಇಂಡೋನೇಷ್ಯಾಕ್ಕೆ ಒಂದು ಸರಳ ರೇಖೆಯನ್ನ ನೀವು ಹಾಕಿದರೆ ಅದರ ಮಧ್ಯಭಾಗದಲ್ಲಿ ಈ ಪೋರ್ಟ್ ಬರುತ್ತೆ. ಮತ್ತೆ ಈ ಪೋರ್ಟ್ ಯಾಕೆ ನಮಗೆ ಬಹಳ ಬಹಳ ಮುಖ್ಯ ಅಂತಂದ್ರೆ, ಚೀನಾದ ಎಲ್ಲ ಕನ್ಸೈನ್ಮೆಂಟು ಮತ್ತು ಎಲ್ಲ ಇಂಧನ ತುಂಬಿದ ಹಡಗು ಇದೇ ಮಲಕ್ಕಾ ಜಲಸಂಧಿಯಿಂದ ಪಾಸಾಗೋದ್ರಿಂದ ಭಾರತ ನಿರ್ಮಿಸಲು ಹೊರಟಂತ ಗೆಲಕಿಯಾ ಬಂದರಿನ ಒಂದು ಮಹತ್ವ ನಮಗಿಂತ ಹೆಚ್ಚು ಚೈನಾಕ್ಕೆ ಅರ್ಥ ಆಗಿದೆ. ಚೈನಾಕ್ಕೆ ಅರ್ಥ ಆಗಿರುವುದರಿಂದಲೇ ಇಲ್ಲಿ ಎಲ್ಲೋ ಒಂದು ಕಡೆ ಪರ್ಯಾಯವಾಗಿ ರಾಹುಲ್ ಗಾಂಧಿ ಅವರಿಗೂ ಇದು ನಡುಕ ಹುಟ್ಟಿಸಿದೆ. ಯಾಕೆಂತಂದ್ರೆ ಇವರು 2008ರಲ್ಲಿ ಹೋಗಿ ಅಲ್ಲೇನೋ ಒಂದು MOU ಸೈನ್ ಹಾಕಿ ಬಂದಿದಾರಲ್ಲ, ಅದಕ್ಕೂ ಇದಕ್ಕೂ ಇಂಟರ್ನಲ್ಲಿ ಏನೋ ಕನೆಕ್ಟ್ ಇದ್ದಂಗೆ ಕಾಣುತ್ತೆ. ಮತ್ತೆ ಈ ಬಂದರು ನಮಗೆ ಯಾಕೆ ಮುಖ್ಯ ಅಂತಂದ್ರೆ, ಇದು ಇಡೀ ನಮ್ಮ ನೇವಿ ಇತಿಹಾಸದ ಒಂದು ಹೊಸತಾದಂಥ ಒಂದು ಮಗ್ಗಲು. ಭಾರತದ ಭದ್ರತೆಗೆ ಈ ಬಂದರು ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಡ್ತದೆ. 3 ಸೇನಾಪಡೆಯ ನೆಲೆಗಳು ಇಲ್ಲಿರ್ತವೆ. ಅದರ ಜೊತೆಗೆ ನೇವಿಯ ಇಡೀಯದಾದಂಥ ಒಂದು ಬಹಳ ಬಲವಾದಂಥ ಎಲ್ಲ ಪ್ರಾಜೆಕ್ಟ್ಗಳು ಇಲ್ಲಿ ಧ್ರುವೀಕೃತಗೊಳ್ತವೆ. ಹಾಗಾಗಿ ಭಾರತದ ರಕ್ಷಣೆಯ ದೃಷ್ಟಿಯಿಂದಲೂ ಬಹಳ ಮುಖ್ಯ. ಆಮೇಲೆ ನಮ್ಮ ಭಾರತದ ಹಡಗು ಇವತ್ತು ಎಲ್ಲವೂ ಕೂಡ ಕೊಲಂಬೋ ಬಂದರು ಅಥವಾ ಸಿಂಗಾಪುರ್ ಬಂದರಿಗೆ ಬಂದು ಇಳಿದು ಅಲ್ಲಿ ಎಲ್ಲವನ್ನು ನಾವು ಅಲ್ಲಿಯ ಹಡಗಿನಿಂದ ಮತ್ತೆ ಇಳಿಸ್ಕೊಂಡು ಮತ್ತೆ ಅದನ್ನು ಬೇರೆ ಹಡಗಿಗೆ ತುಂಬಿಸ್ಕೊಂಡು ಈಚೆ ಬರಬೇಕಾದಂಥ ಪರಿಸ್ಥಿತಿ. ಇದಕ್ಕೆ ನಾವು ಲಕ್ಷ ಸಾವಿರ ಕೋಟಿಗಳನ್ನು ನಾವು ವರ್ಷಕ್ಕೆ ಕೊಡ್ತೇವೆ. ಹಾಗಾಗಿ ಭಾರತಕ್ಕೆ ಇದು ಒಂದು ಸ್ವಾವಲಂಬನೆಯನ್ನು ತಂದುಕೊಡುವಂಥ ಪೋರ್ಟ್ ಕೂಡ ಹೌದು. ನಮಗೆ ಈಗ ಕೊಲಂಬಿಯಾ ಮತ್ತು ಸಿಂಗಾಪುರ್ ತಪ್ಪಿದರೆ ನಮಗೆ ಎಷ್ಟು ಹಣ ಉಳಿಬಹುದು ಅದರ ಯೋಚನೆ. ಇನ್ನೊಂದು ನಮ್ಮ ನೌಕಾನೆಲೆ, ಮುಂದೆ ಏನಾದರೂ ಯುದ್ಧ ಅಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ರಕ್ಷಣಾ ಪಡೆ ಅಲ್ಲಿಂದಲೇ ಕಾರ್ಯನಿರ್ವಹಿಸ್ತವೆ. ಆಮೇಲೆ ಒಂದು ಇಂಟರ್ನ್ಯಾಷನಲ್ಲು, ಒಂದು ಡೊಮೆಸ್ಟಿಕ್, 2 ಏರ್ಪೋರ್ಟ್ಗಳು ಬರ್ತವೆ. ಇಲ್ಲಿ ಇಡೀಯದಾದಂಥ ಒಂದು ಬಹುಮುಖಿಯಾದಂಥ ಒಂದು ಬಂದರಿದು. ರಕ್ಷಣೆಗೂ ಹೌದು, ಸಾಗಾಟಕ್ಕೂ ಹೌದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮಲಕ್ಕಾ ಜಲಸಂಧಿ ಭಾರತದ ಒಂದು ಕೈಗೆ ಬರೋದ್ರಿಂದ ಇಲ್ಲಿ ಆಗುವಂಥ ದೊಡ್ಡ ಲಾಭ ಏನು ಅಂತಂದರೆ, ಚೈನಾದ ಕುತ್ತಿಗೆ ಗಂಟಲು ಭಾರತದ ಕೈಯಲ್ಲಿರುತ್ತೆ. ಚೈನಾ ಯಾವತ್ತಾದರೂ ಒಂದು ಚೂರು ತಗಾದೆ ತೆಗೆದರೆ ಭಾರತ ತಕ್ಷಣಕ್ಕೆ ಚೈನಾಕ್ಕೆ ಕಪಾಳ ಮೋಕ್ಷ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ 80%ಕ್ಕೂ ಹೆಚ್ಚು ಅವರ ಕನ್ಸೈನ್ಮೆಂಟು, ಕಂಟೈನರು, ಇಂಧನ ತುಂಬಿದ ಹಡಗು ಇವೆಲ್ಲವೂ ಇದೇ ಮಲಕ್ಕಾ ಜಲಸಂಧಿಯಿಂದಲೇ ಪ್ರಯಾಣ ಮಾಡ್ತವೆ. ಹಾಗಾಗಿ ಚೈನಾವನ್ನು ಕಂಟ್ರೋಲ್ ಮಾಡಬೇಕು ಅಂತಾದರೆ
ನಮಗೆ ಈ ಜಲಸಂಧಿ ಬಹಳ ಬಹಳ ಮುಖ್ಯ. ಆಮೇಲೆ ಇಲ್ಲಿ ಕೇವಲ ನೇವಿಯೋ ಕೇವಲ ಬಂದರೋ ಅಷ್ಟೇ ಅಲ್ಲ ಇದು. ಇಲ್ಲಿ 450 ಮೆಗಾವಾಟ್ ಪವರ್ ಪ್ರಾಜೆಕ್ಟನ್ನು ಅಳವಡಿಸಲಾಗಿದೆ. ಅದರಿಂದಲೂ ಕೂಡ ನಮಗೆ ಭಾರತಕ್ಕೆ ಬಹಳ ದೊಡ್ಡ ಲಾಭ ಇದೆ. ಹೀಗಾಗಿ ಈ ಹೊರ್ಮೋಸಿನ ಜಲಸಂಧಿ ಎಷ್ಟು ಇರಾನಿಗೆ ಮುಖ್ಯವೋ ಮಲಕ್ಕಾ ಜಲಸಂಧಿಯು ಅಷ್ಟೇ ಭಾರತಕ್ಕೆ ಮುಖ್ಯ. ಭಾರತದ ಭದ್ರತೆಯ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಚೈನಾವನ್ನು ಸದಾ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಈ ಬಂದರು ನಮಗಿರುವ ಏಕೈಕ ಅವಕಾಶ. ಆದ್ದರಿಂದಲೇ ಮೋದಿಯವರು ಇದಕ್ಕೆ ಒಂದು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಅಂತಲೇ ಕರೆದಿದ್ದಾರೆ. 80,000 ಕೋಟಿ ಪ್ರಾಜೆಕ್ಟ್ ಇದು. ಇವರ ಎಲ್ಲ ವಿರೋಧಗಳು ಇತ್ಯಾದಿಗಳು ಅಲ್ಲದೇ ಇದ್ದರೆ ಅದು ಆ್ಯಕ್ಚುಲಿ 28-29ಕ್ಕೆ ಉದ್ಘಾಟನೆ ಆಗಬೇಕಾಗಿತ್ತು. ಇವರು ಯಾವಾಗಲೂ ಹಾಗೆ ಭಾರತದ ಯಾವುದೇ ಒಂದು ಅನುಕೂಲಕ್ಕೆ, ಭದ್ರತೆಗೆ, ಭವಿಷ್ಯಕ್ಕೆ ಒಂದು ಬುನಾದಿ ಆಗುವಂಥ ಪ್ರಾಜೆಕ್ಟು ಅದು ಯಾವುದೇ ಇದ್ದರೂ ಕೂಡ ರಾಹುಲ್ ಗಾಂಧಿಯವರು ವಿರೋಧ ಮೊದಲಾಗಿ ಮಾಡ್ತಾರೆ. ಯಾಕೆಂತಂದರೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಂಟರ್ ಕನೆಕ್ಷನ್ ಇದ್ದೇ ಇರ್ತದೆ. ಚೈನಾಕ್ಕೆ ಹೊಡೆದಾಗ ಕೂಡಲೇ ಇಲ್ಲಿ ಭಾರತದಲ್ಲಿ ಕೆಲವರಿಗೆ ಪೆಟ್ಟು ಬೀಳ್ತದೆ. ನಾವು ಹೊಡೆಯೋ ಚೈನಾಕ್ಕೆ, ನೋವಾಗೋದು ಭಾರತದ ಕೆಲವರಿಗೆ. ಅದರ ಪರಿಣಾಮ ಇದು. ಯಾಕೆ ನೋಡಿ, ಚೈನಾ ದಿನಾಲೂ ಇಲ್ಲೇ ಹೋಗುತ್ತೆ ಅಂತ ಹೇಳಿದ್ನಲ್ಲ ನಾನು, 26 ಲಕ್ಷ ಕೋಟಿ ಮೌಲ್ಯದ ಇಂಧನ ಸಾಗಾಟ ವರ್ಷಕ್ಕಾಗತ್ತೆ. ನೀವು ದಿನದ ಲೆಕ್ಕ ತೆಗೆದರೆ 12 ಮಿಲಿಯನ್ ಬ್ಯಾರಲ್ ಆಯಿಲು ಪ್ರತಿದಿನ ಮಲಕ್ಕಾ ಜಲಸಂಧಿಯಿಂದ ಪಾಸ್ ಆಗುತ್ತೆ. ಇಲ್ಲಿ ಎಲ್ಲಾದರೂ ನಮಗೆ ಚೈನಾಕ್ಕೆ ಹೊತ್ಕೊಳ್ತು. ಫಸ್ಟ್ ಅವ್ರು ಮಾಡೋದು ಎಲ್ಲಿ? ಅರುಣಾಚಲದಲ್ಲಿ ನಮಗೆ ಮೆಟ್ಟುತ್ತಾರೆ ಅವರು. ಅರುಣಾಚಲದಲ್ಲಿ ಪ್ರಾಬ್ಲಮ್ ಮಾಡಿದ ತಕ್ಷಣ ಈ ನಾವು ಗ್ರೇಟರ್ ನಿಕೋಬಾರ್ ಬಂದರ್ ಆದರೆ ಈ ಬಂದರಿಂದ, ಈ ನಮ್ಮ ಮಲಕ್ಕಾ ಜಲಸಂಧಿಯಿಂದ ನಾವು ಚೈನಾವನ್ನು ಕಂಟ್ರೋಲ್ ಮಾಡಬಹುದು. ಒಂದು ಭಾರತದ ಭದ್ರತೆ ದೃಷ್ಟಿಯಿಂದ, ಇನ್ನೊಂದು ಭಾರತದ ನೌಕಾನೆಲೆಗೆ ಒಂದು ಮೇಘಾ ಪ್ರಾಜೆಕ್ಟ್. ಇದು ಕ್ರಾಂತಿಕಾರಕವಾದಂಥ ಬಂದರಾಗುತ್ತೆ. 3 ನೆಲೆಗಳು ಏಕೀಕೃತಗೊಳ್ತವೆ. ಪವರ್ ಪ್ರಾಜೆಕ್ಟ್ ಇದೆ, ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅದರ ಜೊತೆಗೆ ಕೊಲಂಬೋ ಮತ್ತು ಸಿಂಗಾಪುರವನ್ನು ಅವಲಂಬಿಸಿ ಸಾವಿರಾರು ಕೋಟಿ ರೂಪಾಯಿಯನ್ನು ನಾವು ಪ್ರತಿ ವರ್ಷ ಅವರಿಗೆ ಸುರಿತಾ ಇದ್ದೇವೆ. ಅದು ಜೀರೋ ಆಗತ್ತೆ. ಭಾರತ ಸ್ವಾವಲಂಬಿ ಆಗತ್ತೆ. ಭಾರತದ ಇಡೀದಾದಂಥ ಒಂದು ಆಗ್ನೇಯ ಭಾಗ ಅತ್ಯಂತ ಸುರಕ್ಷಿತವಾಗುತ್ತೆ. ಯಾವುದೇ ರೀತಿಯಲ್ಲಿ ಚೈನಾವೋ, ಇರಾನೋ, ಮಧ್ಯಪ್ರಾಚ್ಯವೋ, ಪಾಕಿಸ್ತಾನವೋ ಯಾವುದೇ ರೀತಿಯಲ್ಲಿ ನಮಗೆ ಯುದ್ಧ ನಮ್ಮ ಮೇಲೆ ಸಂಭವಿಸ್ತದೆ, ಎರಗ್ತದೆ ಅಂತ ಆದಾಗ ಪ್ರಾಯಶಃ ಈ ಗ್ರೇಟರ್ ನಿಕೋಬಾರ್ ಏನು ಬಂದರಿದೆ, ಆ ಬಂದರು ನಿರ್ಣಾಯಕವಾಗಿ ಕೆಲಸ ಮಾಡುತ್ತೆ. 26 ಲಕ್ಷ ಕೋಟಿ ದಿನಕ್ಕೆ 12 ಮಿಲಿಯನ್ ಬ್ಯಾರಲ್ ಆಯಿಲು ಇದೇ ಜಲಸಂಧಿಯಿಂದ ಹೋಗುತ್ತೆ. ಆ ಜಲಸಂಧಿ ನಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ ಆದರೆ, ಇದನ್ನೂ ವಿರೋಧಿಸ್ತಾರೆ ಅಂತ ಆದರೆ ಇದಕ್ಕೇನು ಹೇಳಬೇಕು? ಸೋನಿಯಾ ಗಾಂಧಿ ಅವರು ಭಾರತದ ಮಾಧ್ಯಮದಲ್ಲಿ ಬರೆದ ಲೇಖನಗಳು ಪ್ರತಿಧ್ವನಿತ ರೂಪದಲ್ಲಿ ಇಡೀ ವಿದೇಶದ ಮಾಧ್ಯಮಗಳಲ್ಲಿ ಬರ್ತವೆ ಅಂತಾದರೆ ಇದರ ಅರ್ಥ ಏನು? ವಿದೇಶಿಗರಿಗೆ ಇದರ ಬಗ್ಗೆ ಆಸಕ್ತಿ ಯಾಕೆ? ಇನ್ನು ಪರಿಸರ ನಾಶ, ಜನಾಂಗೀಯ ನಾಶ, ಅಂಡಮಾನ್ ನಿಕೋಬಾರ ಇಡೀ ಸಂಸ್ಕೃತಿ ನಾಶ ಮಾಡ್ತಾರೆ. ಅದಕ್ಕೆ ಬರ್ತೇನೆ ನಾನು. ಅದಕ್ಕೆ ಏನೇನು ಸರ್ಕಾರ ಪ್ರಿಕಾಷನರಿ ಮೆಜರ್ಸ್ ಅನ್ನು ತೆಗೆದುಕೊಳ್ತಾ ಇದೆ ಅದಕ್ಕೆ ನಾವು ಹೇಳೋಣ. ಆದರೆ ಭಾರತದ ಒಳಿತಿಗೆ, ಭಾರತದ ಭವಿಷ್ಯಕ್ಕೆ ಒಂದು ಅನುಕೂಲವಾಗುವಂಥ ಇಂಥ ಒಂದು ಪ್ರಾಜೆಕ್ಟನ್ನು ಕೂಡ ರಾಹುಲ್ ಗಾಂಧಿಯವರು ಅಲ್ಲಿ ಹೋಗಿ ಕಾಡು ಸುತ್ತಿ ಮರಗಿರದೆಲ್ಲ ಫೋಟೋ ತೆಗೆದು ವಿಡಿಯೋ ಮಾಡಿ ಇಕಲಾಜಿಕಲ್ ಚೋರಿ, ಪರಿಸರ ಚೋರಿ ಅಂಥೇಳಿ ಶಬ್ದ ಬಳಸಿ ಅದರ ವಿರುದ್ಧ ನಾನು ಯಾವ ಕಾರಣಕ್ಕೂ
ಈ ಪರಿಸರ ನಾಶ, ಜನಾಂಗ ನಾಶ, ಬುಡಕಟ್ಟು ಜನಾಂಗವನ್ನು ಬೀದಿಗೆ ತಳ್ಳುವಿಕೆ, ಇದನ್ನು ನಾನು ಸಹಿಸುವುದಿಲ್ಲ ಅಂತ ಇವರು ಹೇಳ್ತಾರೆ ಅಂತ ಆದರೆ ಇವರು ಭಾರತದ ಪರವಾಗಿದ್ದಾರೋ ಭಾರತದ ವಿರೋಧವಾಗಿದ್ದಾರೋ ಅದನ್ನು ಜನ ನಿರ್ಧಾರ ಮಾಡಬೇಕು ಅಂತ ನನಗನ್ನಿಸ್ತದೆ. ಹಾಗಾದರೆ ಈ ತಾಯಿ ಮಗ ಯಾಕೆ ಇದಕ್ಕೆ ಏಕಕಾಲದಲ್ಲಿ ವಿರೋಧಿಸ್ತಾರೆ? 2008ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ದೆಹಲಿಯಲ್ಲೇ ಇರ್ತಾರೆ. ಆದರೆ ಇವರು ಕುಟುಂಬ ಸಮೇತ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಮತ್ತು ಸೋನಿಯಾ ಗಾಂಧಿ 3 ಜನ ಚೈನಾಕ್ಕೆ ವಿಶೇಷ ಆಹ್ವಾನಿತರಾಗಿ ಹೋಗಿ ಅಲ್ಲೊಂದು ಗುಪ್ತವಾದಂಥ MOUಗೆ ಸಹಿ ಮಾಡಿ ಬಂದಿದ್ರಲ್ಲ, ಅದಕ್ಕೇನಾದರೂ ಇದು ಕನೆಕ್ಷನ್ ಇದೆಯಾ ಅಂತ ಈಗ ಚರ್ಚೆ ಆಗ್ತಾ ಇದೆ. ಯಾಕೆಂತಂದರೆ ಚೈನಾಕ್ಕೆ ಚಳಿ, ನಡುಕ, ನೆಲಕುಸಿತ ಎಲ್ಲವೂ ಈ ಬಂದರ್ ಮಾಡ್ತದೆ ಭಾರತ ಅಂತ ಹೊರಟಾಗ ಆದಂಥ ಈ ಆಘಾತ ಅವರಿಗೆ ಇನ್ನು ಯಾವ ರೀತಿಯಿಂದಲೂ ಬೇರೆ ಯಾವ ಆಘಾತವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ಕುತ್ತಿಗೆ ಹಿಡಿದಾಗೆ ಇದು ಮಲಕ್ಕಾ ಜಲಸಂಧಿ. ಇಲ್ಲಿಯವರೆಗೆ ಕಾಂಗ್ರೆಸ್ಸಿನ ಕೃಪೆ, ಈ ದೇಶದ ಒಂದು ಅಧಿಕಾರ ರಾಜಕಾರಣಕ್ಕಾಗಿ ನಾವು ಯಾರಿಗೆ ಏನು ಬೇಕಾದರೂ ಕೊಡ್ತೇವೆ ಅನ್ನುವಂಥ ಔದಾರ್ಯ ಈ ಮಲಕ್ಕಾ ಜಲಸಂಧಿಯನ್ನು ನಾವು ಬಂದೋಬಸ್ತ್ ಮಾಡಲಿಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಅದನ್ನು ಬಂದೋಬಸ್ತ್ ಮಾಡ್ತೇನೆ ಅಂತ ಹೊರಟ ತಕ್ಷಣ ಚೈನಾ ಪರವಾಗಿ ಮಾತಾಡುವಂಥ ಮಾತುಗಳು ಯಾಕೆ ಬರ್ತವೆ? ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಭಾರತದ ವಿರೋಧಿ ಶಕ್ತಿಗಳು ಯಾಕೆ ಗುಡುಗುತ್ತವೆ? ಯಾಕೆ ಲೇಖನ ಬರೀತವೆ? ಯಾಕೆ ಮಾತಾಡ್ತವೆ? ಡೀಪ್ ಸ್ಟೇಟ್ ಯಾಕೆ ಇನ್ವಾಲ್ವ್ ಆಗ್ತಾ ಇದೆ? ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಈಗ ಅವರ ಮಾತಿಗೆ ಬರೋಣ. ಪರಿಸರ ನಾಶ, ಅಂಡಮಾನಿನ ಇಡೀ ಸಂಸ್ಕೃತಿಯ ನಾಶ, ನಿಕೋಬಾರ್ನ ಸಂಸ್ಕೃತಿಯ ನಾಶ. ನೋಡಿ, ಅಲ್ಲಿ ಚಂಡಮಾರುತವೋ, ಸುನಾಮಿಯೋ, ಹವಾಮಾನದ ವೈಪರೀತ್ಯವೋ ಪ್ರತಿ ವರ್ಷ ಕೆಲವು ಐಲ್ಯಾಂಡ್ಗಳೇ ಮುಳುಗೋಗ್ತವೆ, ಹೊಸ ಐಲ್ಯಾಂಡ್ಗಳು ಹುಟ್ಟುಕೊಳ್ತವೆ. ಇಡೀ ಜನಾಂಗ, ಅಲ್ಲಿ ಆದಿವಾಸಿಗಳು ಆ ಸುನಾಮಿಯಲ್ಲಿ ಕೊಚ್ಚಿ ನೀರಲ್ಲಿ ನೀರಾಗಿ ಹೋದರು. ಯಾರೂ ಮಾತಾಡಿಲ್ಲ. ರಾಹುಲ್ ಗಾಂಧಿಯೂ ಮಾತಾಡಿಲ್ಲ, ಸೋನಿಯಾ ಗಾಂಧಿಯೂ ಮಾತಾಡಿಲ್ಲ. ಅದೇ ಈಗ ಭಾರತದ ಒಂದು ರಕ್ಷಣೆಗೆ, ಭಾರತದ ಭವಿಷ್ಯಕ್ಕೆ, ಭಾರತದ ಸ್ವಾವಲಂಬನೆ ಮತ್ತು ಭಾರತದ ಕೈಯಲ್ಲಿ ಇರುವಂಥ ಮಲಕ್ಕಾ ಜಲಸಂಧಿಯನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಿಕೆಗೆ ಮುಂದಾದರೆ ಅದಕ್ಕೆ ಇವರಿಗೆಲ್ಲರಿಗೂ ವಿರೋಧಿಸುವಂಥ ಒಂದು ಹುಚ್ಚುಗಟ್ಟಿ ವಿರೋಧಿಸುವಂಥ ಹುಚ್ಚಿಡಿತದಲ್ಲ, ಅದರ ಹಿಂದೆ ಏನಿದೆ ಅನ್ನೋದೇ ಈಗ ಬಹಳ ಮುಖ್ಯ. ಸರಕು ಸಾಗಣೆ, ಭಾರತದ ರಕ್ಷಣೆ, ಶ್ರೀಲಂಕಾ ಸಿಂಗಾಪುರ ಅವಲಂಬನೆಯನ್ನು ತಪ್ಪಿಸಿಕೊಳ್ಳುವಿಕೆ, ಸಿವಿಲ್ಲು, ಮಿಲಿಟರಿ, ಈ ಎಲ್ಲ ನೇವಲ್ಲು, ಅಂದರೆ ಎಲ್ಲವನ್ನ ಒಳಗೊಂಡಂಥ ಈ ಬಂದರು ಭಾರತದ ಪಾಲಿಗೆ ಒಂದು ಸಂಜೀವಿನಿ ಅದು ಅಂತ. ಈ ಬಂದರೊಂದು ಆಗಿಬಿಟ್ರೆ ಭಾರತದ ಬಹುತೇಕ ಸಮಸ್ಯೆಗೆ ಪರಿಹಾರ ಸಿಗತ್ತೆ. ಅಂಥ ಒಂದು ಅದ್ಭುತವಾದಂಥ ಯೋಜನೆ ಇದು, ಮಹತ್ವಾಕಾಂಕ್ಷಿ ಯೋಜನೆ, ನೇವಿಯ ದಿಕ್ಕು ದಿಸೆಯನ್ನೇ ಬದಲಿಸುವಂಥ ಯೋಜನೆ ಅಂತ ಮೋದಿಯವರು ಹೇಳಿದ್ದನ್ನು ನಾವು ಮರೆಯಬಾರದು. ಅಂಥ ಸಂದರ್ಭದಲ್ಲೂ ಇವರೀಗ ಅರಣ್ಯ, ಆದಿವಾಸಿಗಳು, ನಾಗರಿಕತೆ, ಪರಂಪರೆ ಇವೆಲ್ಲ ಹೋಗ್ತದೆ ಅಂತ ಹೇಳ್ತಾರಲ್ಲ, ಈ ಪ್ರಾಜೆಕ್ಟಿಗೆ ಅದಕ್ಕೂ ಯೋಚನೆ ಮಾಡಲಾಗಿದೆ. ನೋಡಿ, 42+ ಕೋಟಿ ರೂಪಾಯಿಗಳ ಟ್ರೈಬಲ್ ಪ್ರಾಜೆಕ್ಟ್ ಅಂತ ಮಾಡಲಾಗಿದೆ. ಅವರಿಗೆ ಮನೆ, ರಸ್ತೆ, ಮೂಲಭೂತ ಸೌಕರ್ಯ ಇವೆಲ್ಲವನ್ನು ಫಸ್ಟ್ ಕ್ಲಾಸ್ ಆಗಿ ಮಾಡಿಕೊಡುವಂಥ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. 77 ಸ್ಕ್ವೇರ್ ಟ್ರೈಬಲ್ ಕಿಲೋಮೀಟರ್, 77 ಸ್ಕ್ವೇರ್ ಕಿಲೋಮೀಟರ್ ಟ್ರೈಬಲ್ ರಿಸರ್ವಾಯರ್ ಅಂತ ಅದಕ್ಕೆ ಪ್ರತ್ಯೇಕವಾಗಿ ಮಾಡಿದ್ದಾರೆ. 77 ಸ್ಕ್ವೇರ್ ಕಿಲೋಮೀಟರ್ ಅದಕ್ಕೆ ಪ್ರತ್ಯೇಕವಾದಂಥ ಯೋಜನೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಈ ಸಣ್ಣ ಸಣ್ಣ ಐಲ್ಯಾಂಡ್ಗಳಿದೆಯಲ್ಲ, ಇದು ಒಂದು ರೀತಿಯ ಅನಿರೀಕ್ಷಿತವಾದಂಥ ಪ್ರದೇಶಗಳವು, ಎಷ್ಟೊತ್ತಿಗೆ ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿ ಎಕೋ ಟೂರಿಸಮ್, ಇದನ್ನು ಮೋದಿಯವರು ಒಂದು ಸರಿ ಅಂಡಮಾನ್ಗೆ ಹೋಗಿ ಒಂದು ಫೋಟೋವನ್ನು ಹಾಕ್ಕೊಂಡು ಅವರು ಅದನ್ನು ಪ್ರಚಾರ ಮಾಡಿದ ರೀತಿಯಲ್ಲಿ ಇಡೀ ವಿಶ್ವವೇ ಅಂಡಮಾನ್ನ ಕಡೆ
ಮುಖ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಆ ದೃಷ್ಟಿಯಲ್ಲಿ ಎಕೋ ಟೂರಿಸಂ ಮಾಡಬೇಕು ಅಂತ ಹೊರಟಿದ್ದಾರೆ. ಉದ್ಯೋಗವನ್ನು ಆದಿವಾಸಿಗಳ ದೃಷ್ಟಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾಕೆಂತಂದರೆ ಅಲ್ಲಿ ಅನಿಶ್ಚಿತವಾದಂಥ ವಾತಾವರಣ, ಅವರ ಬದುಕಿಗೆ ಒಂದು ಸ್ಥಿರತೆ ಇಲ್ಲ. ಹಾಗಾಗಿ ಈ ಬಂದರನ್ನು ಅಲ್ಲಿ ಕಟ್ಟುವ ಮೂಲಕ ಅವರಿಗೆ ಉದ್ಯೋಗವನ್ನು ಒದಗಿಸುವಂಥದ್ದು. ಆಮೇಲೆ ಅಲ್ಲಿ ಆದಿವಾಸಿಗಳ ಗುಡಿ ಕೈಗಾರಿಕೆ ಬಹಳ ಬಹಳ ಫೇಮಸ್, ಅದು ವರ್ಲ್ಡ್ ಫೇಮಸ್ಸು. ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ತರಲಿಕ್ಕೆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿಯ ಒಂದು ಬಂದರ್ ಇದು. ಕೇವಲ ಭಾರತ ಬಂದರ್ ಕಟ್ಟುವುದು, ಅಲ್ಲಿಯ ಪರಿಸರವೋ ಸಂಸ್ಕೃತಿಯೋ ಪರಂಪರೆಯೋ ಜನಾಂಗೀಯ ನಾಶವೋ ಮಾಡಲಿಕ್ಕೆ ಹೊರಡುವುದು ಭಾರತದ ಪ್ರಧಾನಿಯ ಉದ್ದೇಶವೂ ಅಲ್ಲ, ವ್ಯಕ್ತಿತ್ವವೂ ಅಲ್ಲ. ಈ 15 ವರ್ಷಗಳಲ್ಲಿ ಅವರು ಏನೇನು ಪ್ರಾಜೆಕ್ಟ್ ಮಾಡಿದಾರೋ ಯಾವುದೇ ಒಂದು ಪ್ರಾಜೆಕ್ಟ್ ಕೂಡ ಸ್ಥಳೀಯ ನಾಗರಿಕತೆಯ ಮೇಲಾಗಲಿ, ಪರಂಪರೆಯ ಮೇಲಾಗಲಿ, ಅಥವಾ ಪರಿಸರದ ಮೇಲಾಗಲಿ, ನಮ್ಮ ಎಕೋಸಿಸ್ಟಮ್ ಮೇಲಾಗಲಿ ಯಾವುದೇ ದುಷ್ಪರಿಣಾಮವನ್ನು ಮಾಡಿಲ್ಲ. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ಸುತ್ತಾಡ್ದ ಹಾಗೆ ನಮ್ಮ ಹತ್ರನೇ ಇಂಥ ಪ್ರಾಜೆಕ್ಟ್ ಮಾಡುವಂಥ ಮಲಕ್ಕ ಜಲಸಂಧಿಯಂಥ ಒಂದು ಅಪರೂಪದ ಜಲಸಂಧಿ ನಮ್ಮ ಕೈಯಲ್ಲಿರುವಂಥ ಇಂಥ ಸ್ಥಿತಿಯಲ್ಲಿ ನಾವು ಇಂಥ ಒಂದು ಪ್ರಾಜೆಕ್ಟನ್ನು ಮಾಡಿ ಸ್ವಾವಲಂಬನೆಯ ದೃಷ್ಟಿಯಿಂದ, ರಕ್ಷಣೆಯ ದೃಷ್ಟಿಯಿಂದ, ಆದಿವಾಸಿಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಅವರಿಗೊಂದು ನಿರಂತರವಾದ ಉದ್ಯೋಗ, ನಿರಂತರವಾದಂಥ ಬದುಕು, ಸುಖ, ಸಮೃದ್ಧತೆ ಎಲ್ಲವನ್ನ ಒದಗಿಸಿ ಅಲ್ಲಿ ಯಾವುದೇ ಪರಿಸರ ನಾಶವನ್ನು ಮಾಡದೇನೆ ಅತ್ಯಂತ ಹಿತಮಿತವಾದ ಪರಿಸರವನ್ನು ಬಳಸ್ಕೊಂಡು ಇಂಥ ಒಂದು ಅದ್ಭುತವಾದಂಥ ಪ್ರಾಜೆಕ್ಟ್ ಮಾಡಲಿಕ್ಕೆ ಹೊರಟ್ರೆ ಮಿಸ್ಟರ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇನ್ನಿಲ್ಲದಂತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧಕ್ಕಾಗಿ ವಿರೋಧ, ಆ ವಿರೋಧದ ಹಿಂದೆ ವಿದೇಶಿ ಕೈವಾಡ, ಮುಖ್ಯವಾಗಿ ಚೈನಾದ ನೇರ ಒಂದು ಸಂಬಂಧ, ಗುಪ್ತ MOU ಇವೆಲ್ಲವೂ ಇದೆ ಅನ್ನೋದರ ಬಗ್ಗೆ ಎಲ್ಲರಿಗೂ ಅದರ ಒಂದು ವಾಸನೆ ಇದೆ. ಅದರ ಇಡೀ ವಿವರಗಳನ್ನು ನಿಮಗೆ ನಾನು ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಭಾರತ ಅಥವಾ ಭಾರತದ ಸರ್ಕಾರ, ಮೋದಿ ಏನೇ ಮಾಡೋದಿದ್ರು 1947ರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತ ಏನು ಹೊರಟಿದ್ದಾರಲ್ಲ, ಆದರೆ ಎಲ್ಲದರ ಕಾರ್ಯಯೋಜನೆಗಳು ಇದು. ಈ ಒಂದು ಬಂದರಾದರೆ ಭಾರತ ಭಾಗಶಃ ಅಲ್ಲ, ಪೂರ್ಣ ಮಟ್ಟದ ಸುರಕ್ಷಿತತೆಯನ್ನು ಮತ್ತು ಆದಾಯ ಮೂಲವನ್ನು, ಅದರ ಜೊತೆಗೆ ನಮ್ಮ GDPಯನ್ನು ನಾವು ಹೇಗೆ ಒಂದು ಎತ್ತರಿಸಿಕೊಳ್ಬೇಕು ಅನ್ನೋದಕ್ಕೆ ಇವೆಲ್ಲವೂ ಕಾರಣವಾಗ್ತವೆ. ಅವಲಂಬನೆ ತಪ್ತದೆ, ಪುಕ್ಸಟೆ ದುಡ್ಡು ಕೊಟ್ಟು ಇನ್ನೊಬ್ಬರ ಹತ್ರ ಹೊಡೆಸ್ಕೊಳ್ಳೋದು ತಪ್ತದೆ. ಚೈನಾದಂಥ ಚೈನಾನವನ್ನು ಸರಿಯಾಗಿ ಗಂಟ್ಲು ಹಿಡಿದು ನಾವು ಪ್ರತಿಬಂಧಕವಾಗಿ ಅವರನ್ನು ಸಾರ್ವಕಾಲಿಕವಾಗಿ ಇಟ್ಕೊಳ್ಳುವಂಥ ಒಂದು ಯೋಜನೆ, ಇಂಥ ಅಪರೂಪದ ಯೋಜನೆಯನ್ನು ಕೂಡ ವಿರೋಧಿಸುವಂಥ LOP ನಮ್ಮಲ್ಲಿ ಮಾತ್ರ ಬಹುಶಃ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಇಂಥ ಒಂದು ವಿರೋಧ, ಒಳ ವಿರೋಧ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಈ ದೇಶದ ದುರಂತ. ಯಾಕೆಂತಂದರೆ ಅವರು EVM ಮೇಲೆ ಚೋರಿ ಅಂದರು, ಮತ ಚೋರಿ ಅಂದರು, ಈಗ ಪರಿಸರ ಚೋರಿಗೆ ಕೈ ಹಾಕಿದ್ದಾರೆ. ಹೀಗೆ ಅವರು ಒಂದೊಂದು ಚೋರಿಯನ್ನು ಇಟ್ಕೊಂಡು ಹೊರಡ್ತಾರೆ. ಇಡೀ ದೇಶ ಅವರ ಇಡೀ ಅಧಿಕಾರವನ್ನೇ ಚೋರಿ ಮಾಡ್ತಾ ಇದ್ದಾನೆ. ಇನ್ನು ಬಂಗಾಲ ಒಂದು BJP ಕೈಗೆ ಬಂತು ಅಂತಾದರೆ ಹಿಮಾಚಲ ಒಂದು ಗತಿ, ಪಂಜಾಬ್ ಒಂದು ಇದೆ. ಪಂಜಾಬಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಆಪರೇಷನ್ನು. ಹಿಮಾಚಲ ಅದು ಬಂದೇ ಬರುತ್ತೆ. ಜಾರ್ಖಂಡ್ ಸೊರೇನು ಈಗಾಗಲೇ NDAಗೆ ಕಾಲಿಟ್ಟುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಕರ್ನಾಟಕ, ಕರ್ನಾಟಕ ಅದು ಯಾವತ್ತೂ ಈಗ ಚುನಾವಣೆ ಆದರೆ BJPಯ ಪಾಲಿಗೆ ಬರ್ತದೆ ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ. ಇನ್ನು ಅವರಲ್ಲೇ ದಂಗಲ್ಲು. ಈ ಎಲ್ಲ ರೀತಿಯಲ್ಲಿ ಅವರ ಬುಡವನ್ನು ಗಟ್ಟಿ ಮಾಡ್ಕೊಳ್ಳೋದು ಬಿಟ್ಟು, ಅವರ ರಾಜಕೀಯ ಸ್ಥಿರತೆಯ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ರಾಜ್ಯಗಳ ಚುನಾವಣೆಯಲ್ಲಿ ಹೇಗೆ ಗೆಲ್ಲಬಹುದು ಅನ್ನೋದನ್ನು ಆಲೋಚನೆ ಮಾಡೋದು ಬಿಟ್ಟು, ಮೋದಿಯವರನ್ನು ಕಾಲಿಗೆ, ಕೈಗೆ, ಕುತ್ತಿಗೆಗೆ ಕೊಳ ಹಾಕ್ಲಿಕ್ಕೆ ಹೊರಟಂಥ ಇವರ ಈ ಕಳ್ಳತನದ ಬುದ್ಧಿ ಕೊನೆಗೂ ಏನಾಗುತ್ತೆ ಗೊತ್ತಾ? ಅವರನ್ನೇ ಸುಡ್ತದೆ ಹೊರತು ಬೇರೆ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಮೋದಿ ಅದು ಆನೆ ನಡೆದದ್ದೇ ದಾರಿ, ಆ ಪ್ರಾಜೆಕ್ಟು ಆಗತ್ತೆ, ಅದು ಕಾರ್ಯರೂಪಕ್ಕೂ ಬರ್ತದೆ, ಇವರಿಂದ ಏನೂ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ.
ನಮಸ್ತೆ.